ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಕಲ್ಯಾಣಾದ್ಭುತಗತ್ರಾಯ ಕಾಮಿತರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಿದಾಗ, ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ಕೊನೇ ನುಡಿಯಾಗಿ ವಿಶೇಷವಾಗಿ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಮೋ ಅತ್ಯಂತ ದಯಾಳವೇ ಅಂತಹ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಈ ಮಂತ್ರವನ್ನು ಯಾವಾಗಲೂ ಹೇಳಬೇಕು. ರಾಯರ ಸ್ತೋತ್ರದಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಇದೆ. ವಿಶೇಷವಾಗಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಯರ ಮೂರ್ತಿಕೆ. ರಾಯರ ಮೂರ್ತಿಕೆ ಎಂದರೆ ಏನು ಅಂದರೆ, ವಿಶೇಷವಾಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ತುಳಸಿಯ ವನ, ಆ ತುಳಸಿಯ ವನದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರು ಆ ವನಕ್ಕೆ ಪೂಜೆಯನ್ನು ಮಾಡಿ, ಆ ಮೂರ್ತಿಕೆ ಅಲ್ಲಿರ್ತಕ್ಕಂಥ ಮಣ್ಣಿನ ಪೂಜೆಯನ್ನು ಮಾಡಿ, ಅದನ್ನೆಲ್ಲ ವಿಶೇಷವಾಗಿ ಆ ಮೂರ್ತಿಕೆಯನ್ನು ತೆಗೆದುಕೊಂಡು ಬಂದು ರಾಯರ ತಲೆ ಮೇಲೆ ಇಟ್ಟು ಮಂಗಳಾರತಿಯನ್ನು ಮಾಡಿ, ಆ ಮೂರ್ತಿಕೆಯಲ್ಲಿ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಿ, ರಾಯರ ಸ್ತೋತ್ರ, ಮನ್ನಿಸೂಕ್ತ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ರಾಯರ ಅಷ್ಟೋತ್ರಗಳನ್ನೆಲ್ಲ ವಿಶೇಷವಾಗಿ ಮಾಡಿ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಆ ಮೂರ್ತಿಕೆಯನ್ನು ನಮಗೆ ಕೊಡ್ತಾರೆ. ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಆ ಬೃಂದಾವನಕ್ಕೆಲ್ಲ ರಾಯರ ಒಂದು ವಿಶೇಷವಾಗಿ ಮೂರ್ತಿಕೆಯನ್ನು ಕೊಡ್ತಾರೆ. ಆ ಮೂರ್ತಿಕೆಯ ಫಲ ಅಲ್ಲಿ ರಾಯರ ಮಠದಲ್ಲಿ ವಿಶೇಷವಾಗಿ ಸಿಗುತ್ತೆ. ಈಗಲೂ ಆ ಮೂರ್ತಿಕೆಯನ್ನು ಎಲ್ಲರೂ ತೊಗೊಂಬರ್ತಾರೆ. ಕೆಲವಾರು ಜನ ತೆಗೆದುಕೊಂಡು ಹೋಗ್ಕೊಡುದು. ಯಾಕೆಂದರೆ ಬೇರೆ ಬೇರೆ ತಿಂತಕ್ಕಂಥವರೆಲ್ಲ ಅದನ್ನು ತೆಗೆದುಕೊಂಡಾಗ ಮೂರ್ತಿಕೆ ಇಟ್ಕೊಂಡಾಗ ಮಡಿ ಅಂತಕ್ಕಂಥ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಅದು ವಿಶೇಷವಾಗಿ ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತಲ್ಲಿ ತೊಗೊಂಡೋಗ್ಬೇಕು ಅದನ್ನು, ಆ ಮೂರ್ತಿಕೆಯನ್ನು. ಆ ಮೂರ್ತಿಕೆಯಲ್ಲಿ ಇರ್ತಕ್ಕಂಥ ಫಲ ಏನಪ್ಪ ಅಂತಂದರೆ, ಯಾರಿಗೇ ಒಂದು ರುಜಿನ ರೋಗಗಳಿರುತ್ತೆ, ಆ ರೋಗಗಳಿದ್ದಾಗ ಆರೋಗ್ಯದ ಸಮಸ್ಯೆ ಇರ್ಬೋದು, ಬೇರೆ ಏನೇ ಒಂದು ಸಮಸ್ಯೆ ಇರ್ಬೋದು, ಆ ಸಮಸ್ಯೆ ಇದ್ದಾಗ ಇಲ್ಲ ತೊನ್ನಿನ ಒಂದು ಸಮಸ್ಯೆ ಇರ್ಬೋದು, ಇದಕ್ಕೆಲ್ಲವಾಗಿ ಗೋಪಿಚನ್ನವನ್ನು ತೆಗೆದು ಆ ಗೋಪಿಚನ್ನದಲ್ಲಿ ರಾಯರ ಮೂರ್ತಿಕೆಯನ್ನು ಸ್ವಲ್ಪ ಹಾಕಿ ಆ ಗೋಪಿಗೆ ಎಲ್ಲಿ ಎಲ್ಲಿ ನಮಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಲ್ಲೆಲ್ಲ ಹಚ್ಕೊಬೇಕು. ಪಾದವನ್ನು ಬಿಟ್ಟು ಎಲ್ಲಿ ಮೈಯಲ್ಲಿರ್ತಕ್ಕಂಥ ಜಾಗದಲ್ಲಿದೆ ಎಲ್ಲ ಕಡೆ ಹಚ್ಕೊಂಡಾಗ ಆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಮತ್ತು ನಮ್ಮ ಆರೋಗ್ಯದಲ್ಲಿ, ಶರೀರದಲ್ಲಿ ಒಳಗಡೆ ಇರ್ತಕ್ಕಂಥ ಏನೇನೊಂದು ಕಾಯಿಲೆಯಲ್ಲಿ ಏನೇ ಒಂದು ತೊಂದರೆ ಇದ್ರೂ ಆ ತೊಂದರೆಯಲ್ಲಿ ಇದ್ರೂ ಆ ಮೂರ್ತಿಕೆಯನ್ನು ನೀರಲ್ಲಿ ಹಾಕಿ ಆ ಸ್ವೀಕಾರವನ್ನು ಮಾಡಿದಾಗ ವಿಶೇಷವಾಗಿ ನಮಗೆಲ್ಲ ಇರ್ತಿಲ್ಲ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಅದಕ್ಕೋಸ್ಕರ ರಾಯರ ಮೂರ್ತಿಕೆ ಅಂತ ಹೇಳೋದನ್ನು. ರಾಯರ ಮೂರ್ತಿಕೆ ಬೇರೆ ಏನಿಲ್ಲ, ಮಣ್ಣಲ್ಲಿ ಮಣ್ಣು ಇರುತ್ತೆ, ಅದೇ ತುಳಸಿ ಮೂರ್ತಿಕ. ಆ ಮೂರ್ತಿಕೆಯನ್ನು ವಿಶೇಷವಾಗಿ ತೆಗೆದುಕೊಂಡು ಬಂದು ರಾಯರ ಒಂದು ಸಮರ್ಪಣೆಯನ್ನು ಮಾಡಿ ಅದನ್ನು ಎಲ್ಲ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಕೊಳ್ತಾರೆ. ಅದಕ್ಕೋಸ್ಕರವಾಗಿ ಆ ರಾಯರ ಮೂರ್ತಿಕೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲ. ಸಾಕ್ಷಾತ್ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಇರ್ತಾರೆ, ಅದಕ್ಕೆ ಸಂಶಯನೇ ಇಲ್ಲ. ನಾವು ಮೂರ್ತಿಕೆಯನ್ನು ಇಟ್ಟುಕೊಂಡು ಒಂದು ಶಕ್ತಿಯಿಂದ, ನಾವು ರಾಯರ ಒಂದು ಸ್ಮರಣೆಯಿಂದ, ವಾಯುಸ್ತುತಿ ಅನುಗ್ರಹ, ವಾಯುದೇವರ ಅನುಗ್ರಹದಿಂದ, ಸಾಕ್ಷಾತ್ ರಾಮದೇವರ ಅನುಗ್ರಹದಿಂದ, ನರಸಿಂಹದೇವರ ಅನುಗ್ರಹದಿಂದ ಆ ಮೂರ್ತಿಕೆಯನ್ನು ಇಟ್ಕೊಂಡು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಯಾವುದೇ ಒಂದು ತೊಂದರೆ, ಯಾವುದೇ ಒಂದು ನಿಮ್ಮ ದುಷ್ಟಶಕ್ತಿಗಳು ಎಲ್ಲೇ ಅಡ್ಡ ಬಂದರೂ ಆ ಮೂರ್ತಿಕೆಯ ಫಲನೇ ವಿಶೇಷವಾಗಿ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಜಮೀನಿನ ತೊಂದರೆ ಇದ್ರೂ, ಬೇರೆ ಬೇರೆ ಒಂದು ತೊಂದರೆ ಇದ್ರೂ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದು ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ. ಆ ಮೂರ್ತಿಕೆ ತೆಗೆದುಕೊಂಡು ಹೋಗಿ ಮಂತ್ರಾಕ್ಷತೆ ಮೂರ್ತಿಕೆ ತೆಗೆದುಕೊಂಡು ಮಿಕ್ಸ್ ಮಾಡಿ ಅದರಲ್ಲಿ ಭೂಮಿಯಲ್ಲಿ ಹಾಕಿದಾಗ ಆ ಭೂಮಿಯಲ್ಲಿ ಇರ್ತಕ್ಕಂಥ ನಮಗೇನೇ ಒಂದು ನಮಗೆ ಬರದೇ ಇರಲ್ಲ, ಅದೆಲ್ಲ ತೊಂದರೆ ಮಾಡ್ತಾ ಇರ್ತಾರೆ, ಅದೆಲ್ಲ ಹೊರಟೋಗ್ಬಿಡುತ್ತದೆ. ಅದಕ್ಕೋಸ್ಕರವಾಗಿ ಆ ಮೂರ್ತಿಕೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಆ ಭಗವಂತ ವಿಶೇಷವಾಗಿ ಆ ಮೂರ್ತಿಕೆಯನ್ನು ಪ್ರತಿದಿನ ನಾವು ಹಣೆಗೆ ಹೆಚ್ಚಿಕೊಂಡಾಗ ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ನಮ್ಮಲ್ಲಿ ಬಂದು ಕೂತ್ಕೊಳ್ತಕ್ಕಂಥ ಭಾಗ್ಯ ಇದೆ. ಯಾವ ದುಷ್ಟ ಶಕ್ತಿಗಳು ನಮ್ಗೆ ಶಕ್ತಿಗಳು ಬಂದು ನಮಗೆ ನಮ್ಗೆ ತೊಂದರೆ ಕೊಡಲ್ಲ. ಎಲ್ಲ ಭಗವಂತನ ಚಿಂತನೆ ಅಂದರೆ ಭಗವಂತನೇ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಯಾರು ರಾಕ್ಷಸಗಳು ಯಾರೂ ಬರಲ್ಲ, ಭಗವಂತನೇ ಸಾಕ್ಷಾತ್ ಗುರುಗಳೇ ನಮ್ಮಲ್ಲಿ ಬಂದು ನಿಂತ್ಕೊಂಡು ಅವನ್ನೆಲ್ಲ ಸಂಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅಂತಹ ಮೂರ್ತಿಕೆಯನ್ನು ಪ್ರತಿದಿನ ಪೂಜೆಯನ್ನು ಮಾಡಿ ಒಂದು ಮನೆಯಲ್ಲಿ ಇಟ್ಕೊಂಡು ಡಬ್ಬೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಿದಾಗ ಆ ಮೂರ್ತಿಕೆಯಲ್ಲಿ ವಿಶೇಷವಾಗಿ ರಾಯರ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ರಾಯರ ಒಂದು ಸ್ಮರಣೆ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅಂತಹ ಗುರುಗಳ
ವಿಶೇಷವಾಗಿರ್ತಕ್ಕಂಥ ಫಲ. ಮತ್ತು ನೀವು ವಯಸ್ಸಾಯಿತು, 90 ವರ್ಷ, 50 ವರ್ಷ, 70 ವರ್ಷ, 60 ವರ್ಷ, ನಮಗೆಲ್ಲೂ ರಾಯರ ಮಠಕ್ಕೆ ಹೋಗೋದಕ್ಕೂ ಆಗಲ್ಲ. ಆ ಮೂರ್ತಿಕೆಯನ್ನು ಪೂಜೆ ಮಾಡಿದಾಗ ಆ ಮೂರ್ತಿಕೆಯಲ್ಲೇ ರಾಘವೇಂದ್ರ ಸ್ವಾಮಿ ನಿಮ್ಮ ಮನೆಗೆ ಕಾಣ್ತಾ ಇರ್ತಾರೆ, ಕಣ್ಣು ಕಾಣ್ತಾರಂತೆ, ಅದರಲ್ಲಿ ಸಂಶಯನೇ ಇಲ್ಲ. ನಾವೆಲ್ಲ ಕಣ್ಣನ್ನು ನೋಡಿದ್ದೀರಿ, ಅದಕ್ಕೋಸ್ಕರ ಹೇಳಿದ್ದೀರಿ. ಅದಕ್ಕೋಸ್ಕರವಾಗಿ ಆ ಭಗವಂತ ರಾಯರ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಗುರುಗಳ ಸೇವೆಯನ್ನು ಯಾವಾಗಲೂ ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿ, ರಾಯರ ಅನುಗ್ರಹ ಸಂಪೂರ್ಣ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು.